ಶುಭೋದಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಮಹೇಶ್ ಕೋಟ್. ಈಗಾಗಲೇ ತ್ರಿಕೋನಮಿತಿಯ ಪ್ರಸ್ತಾವನೆ ಅನ್ನೋ ಪಾಠವನ್ನು ನಾವು ಶುರು ಮಾಡಿದೀವಿ. ಅದರಲ್ಲಿ ತ್ರಿಕೋನಮಿತಿಯಲ್ಲಿ ಬರ್ತಕ್ಕಂಥ 6 ಅನುಪಾತಗಳು ಅಂದ್ರೆ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ, ಕೊಸೆಕ್ ಥೀಟಾ, ಸೆಕ್ ಥೀಟಾ ಗಳನ್ನು ನಾವು ಈಗಾಗಲೇ ಅಧ್ಯಯನ ಮಾಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಅದರ ಮುಂದಿನ ಭಾಗವಾದ ಕೆಲವು ನಿರ್ದಿಷ್ಟ ಕೋನಗಳಿಗೆ ಆ ತ್ರಿಕೋನಮಿತಿ ಏನು 6 ಅನುಪಾತಗಳು ಬಂದಿದ್ವಲ್ಲ ಆ 6 ಅನುಪಾತಗಳ ಬೆಲೆಗಳು, ಕೆಲವು ನಿರ್ದಿಷ್ಟ ಕೋನಗಳಿಗೆ ಅವುಗಳ ಬೆಲೆಗಳನ್ನ ಕಂಡುಹಿಡಿಯೋದು. ಅಂದ್ರೆ ಅಭ್ಯಾಸ 11.2ರ ಪ್ರಶ್ನೆಗಳನ್ನ ಬಿಡಿಸಲಿದ್ದೀವಿ. ಓಕೆನಾ? ಸೊ ಆ ಅಭ್ಯಾಸದ ಪ್ರಶ್ನೆಗಳನ್ನ ಬಿಡಿಸುವ ಮೊದಲು ನಿಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಕೆಲವು ನಿರ್ದಿಷ್ಟ ಕೋನಗಳಿಗೆ 6 ತ್ರಿಕೋನಮಿತಿಯ ಅನುಪಾತಗಳ ಬೆಲೆಗಳು ಗೊತ್ತಿರಬೇಕು. ಹಾಗಾದ್ರೆ ಅವು ನಿರ್ದಿಷ್ಟ ಕೋನಗಳು ಯಾವ್ಯಾವು ನೋಡಿ. 0, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಮತ್ತು 90 ಡಿಗ್ರಿ. ಇವಿಷ್ಟು ನಿರ್ದಿಷ್ಟ ಕೋನಗಳು. ಅಂದ್ರೆ ಇಷ್ಟು ಪರ್ಟಿಕ್ಯುಲರ್ ಕೋನಗಳಿಗೆ ನಾವೇನ್ ಮಾಡಬೇಕಾಗಿದೆ, 6 ತ್ರಿಕೋನಮಿತಿಯ ಅನುಪಾತಗಳ ಬೆಲೆಗಳನ್ನ ಕಂಡುಹಿಡಬೇಕಾಗಿದೆ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ನೋಡಿ, ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ 3 ನಿಮಗೆ ಗೊತ್ತಿದ್ರೆ ಸಾಕು. ಇದರಲ್ಲೂ ಕೂಡ ಸೈನ್ ಥೀಟಾದ ಬೆಲೆ 1 ಗೊತ್ತಿದ್ರೆ ಸಾಕು, ಉಳಿದ ಎಲ್ಲಾ ಬೆಲೆಗಳನ್ನ ನಾವು ಈಸಿಯಾಗಿ ಕಂಡುಹಿಡ್ಕೋಬಹುದು. ನೋಡಿ, ಈಗ ಸೈನ್ ಥೀಟಾದ ಬೆಲೆ ಏನಂದ್ರೆ ಸೈನ್ ಥೀಟಾ 0 ಇದ್ದಾಗ, ಥೀಟಾ ಅಂದ್ರೆ ಕೋನ 0 ಇದ್ದಾಗ ಆನ್ಸರ್ 0 ಬರ್ತದೆ. ಕೋನ 30 ಇದ್ದಾಗ 1/2, ಕೋನ 45 ಡಿಗ್ರಿ ಇದ್ದಾಗ ಆನ್ಸರ್ 1/√2, ಕೋನ 60 ಡಿಗ್ರಿ ಇದ್ದಾಗ √3/2, ಕೋನ 90 ಡಿಗ್ರಿ ಇದ್ದಾಗ ಆನ್ಸರ್ 1 ಬರ್ತದೆ. ಹಾಗಾಗಿ ಸೈನ್ 0 0, ಸೈನ್ 30 1/2, ಸೈನ್ 45 1/√2, ಸೈನ್ 60 √3/2, ಸೈನ್ 90 1 ಅಂತ ಬರ್ತದೆ. ಅರ್ಥ ಆಗ್ತಾ ಇದೆಯಾ? ಇನ್ನು ಈ ರೀತಿ ಬರ್ತಿದ್ರಿಲ್ಲ, ಇದೇ ಲೈನ್ ನೀವು ಉಲ್ಟಾ ಬರ್ಕೋತ್ ಬಂದ್ರೆ ಕಾಸ್ ಬರ್ತದೆ. ಅಂದ್ರೆ ನೋಡಿ, ಸೈನ್ 91 ಇತ್ತು, ಆದ್ರೆ ಕಾಸ್ 0 ಏನಾಗ್ತದೆ, ಇಲ್ಲಿ ಬರ್ತದೆ 1, ಇದು ಇಲ್ಲಿ ಬರ್ತದೆ, ಇದು ಇಲ್ಲಿ, ಇದು ಇಲ್ಲಿ, ಇದು ಇಲ್ಲಿ. ಅಂದ್ರೆ ಉಲ್ಟಾ ಬರ್ಕೋತ್ ಬರ್ಬೇಕು. ಅದ್ಯಾವುದು? ಕಾಸ್ ಥೀಟಾದ ಬೆಲೆಗಳು. ಅದಾದ ತಕ್ಷಣ ಟ್ಯಾನ್ ಅಂದ್ರೆ ಏನು? ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತ ಹೇಳಿ. ಅಂದರೆ 0/1, 0/ಬೈ ಎನಿಥಿಂಗ್ ಇಸ್ 0 ಅಂತ ಬರ್ತದೆ. 1/2 ಭಾಗಿಲೆ √3/2, 2 ಕ್ಯಾನ್ಸಲ್ ಆಗ್ತದೆ, 1/√3 ಆನ್ಸರ್ ಬರ್ತದೆ. ಅದೇ ರೀತಿ 1/√2 ಡಿವೈಡೆಡ್ ಬೈ 1/√2 ಅಂದ್ರೆ ಕ್ಯಾನ್ಸಲ್ ಆಗಿಬಿಟ್ಟು 1 ಉಳಿತದೆ. √3/2 1/2, 2 ಕ್ಯಾನ್ಸಲ್, √3/1 ಅಂದ್ರೆ √3 ಬಂತು. 1/0. ಸೊ ನೆನಪಿರಲಿ ನಿಮಗೆ, 1/0, ಎನಿಥಿಂಗ್ ಡಿವೈಡೆಡ್ ಬೈ 0 ಯಾವತ್ತು ಆನ್ಸರ್ ಇನ್ಫಿನಿಟಿ. ಅಂದ್ರೆ ನಮಗೆ ಹೇಳಲಿಕ್ಕೆ ಬರುದಿಲ್ಲ, ನಾಟ್ ಡಿಫೈನ್ಡ್, ND ಅಂತ ಬರೀತೀವಿ ನಾವು. ಅದರ ಅರ್ಥ ಏನು ಅಂದ್ರೆ ಆ ಆನ್ಸರ್ ಅನ್ನ ಹೇಳಲಿಕ್ಕೆ ಬರುದಿಲ್ಲ. ಡಿವೈಡೆಡ್ ಬೈ 0 ಇದ್ರೆ, ಛೇದದಲ್ಲಿ 0 ಇದ್ರೆ ಅದರ ಆನ್ಸರ್ ಅನ್ನ ನಾವು ಹೇಳಲಿಕ್ಕೆ ಬರುದಿಲ್ಲ. ಇನ್ಫಿನಿಟಿ, ಅನಂತ, ನಾಟ್ ಡಿಫೈನ್ಡ್ ಅಂತ ಕರಿತೀವಿ ನಾವು. ಅರ್ಥ ಆಗ್ತಾ ಇದೆಯಾ? ಇದು ಸೈನ್, ಕಾಸ್ ಮತ್ತು ಟ್ಯಾನ್ ನ ಬೆಲೆಗಳು. ಸೈನ್ ದ ವಿಲೋಮ ಏನಿರ್ತದೆ? ಕೊಸೆಕ್. ಅಂದ್ರೆ ಕೊಸೆಕ್ ಥೀಟಾದ ಬೆಲೆಗಳು ಏನಾಗ್ತಾವೋ ಇದರ ವಿಲೋಮ, 0ದ ವಿಲೋಮ ಅಂದ್ರೆ 1/0. ಹಾಗಾದ್ರೆ ಕೊಸೆಕ್ 0 ಏನಾಗ್ತದೆ? ಇನ್ಫಿನಿಟಿ ಆಗ್ತದೆ. 1/2 ಸೈನ್ ಇದೆ, ಕೊಸೆಕ್ 30 ಏನಾಗ್ತದೆ? 2/1 ಉಲ್ಟಾ. ಅದೇ ರೀತಿ 1/√2 ಸೈನ್ 45 ಇದೆ, ಕೊಸೆಕ್ 45 ಏನಾಗ್ತದೆ? √2/1. ಆ ರೀತಿಯಾಗಿ ಸೈನ್ ದ ವಿಲೋಮ ಕೊಸೆಕ್ ಬರ್ತದೆ, ಕಾಸ್ ದ ವಿಲೋಮ ಸೆಕ್ ಬರ್ತದೆ, ಟ್ಯಾನ್ ದ ವಿಲೋಮ ಕಾಟ್ ಆಗಿ ಬರ್ತದೆ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಈ ಬೆಲೆಗಳನ್ನ ಹೇಗೆ ನೆನ್ಪಿಟ್ಕೊಳ್ಳೋದು? ಸೈನ್ ದ ಒಂದು ಲೈನ್ ಬೆಲೆಗಳನ್ನ ನೆನ್ಪಿಟ್ಕೊಂಡ್ರೆ ಸಾಕು, ಉಳಿಕೆದ ಎಲ್ಲಾ ಬೆಲೆಗಳನ್ನ ನೀವು ಕಂಡುಹಿಡ್ಕೋಬಹುದು. ಹಾಗಾದ್ರೆ ಹೆಂಗ್ ನೆನ್ಪಿಟ್ಕೊಳ್ಳೋದು ನೋಡಿ, ಇಲ್ಲಿ 0 1/2 ಈ ರೀತಿ ನೀವು 0 1/2 1/√2 √3/2 1 ಈ ತರ ಅದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲ ಅಂದ್ರೆ ಏನ್ ಮಾಡೋದು ಅಂದ್ರೆ 0 ದಿಂದ ಬರೆಯೋದು, 0 1 2 3 4 ಈ ರೀತಿಯಾಗಿ ಬರ್ಕೊಳ್ಳೋದು. ಆಮೇಲೆ ಪ್ರತಿಯೊಂದು ಅಂಕಿಗಳಿಗೂ 4 ನಿಂದ ಡಿವೈಡ್ ಮಾಡಬೇಕು. ಪ್ರತಿಯೊಂದು ಅಂಕಿಗೂ 4 ನಿಂದ ಡಿವೈಡ್ ಮಾಡಬೇಕು. ಆಮೇಲೆ ಎಲ್ಲದಕ್ಕೂ ಏನ್ ಮಾಡ್ಬೇಕಂದ್ರೆ ಸ್ಕ್ವೇರ್ ರೂಟ್ ತಗೋಬೇಕು. ನೋಡಿ, ಈಗ 0/4 0 ಬರ್ತದೆ. 1/4 √1 ದ ಬೆಲೆ 1, √4 ದ ಬೆಲೆ 2 ಬರ್ತದೆ. √2 √4 ದ ಬೆಲೆ ಎಷ್ಟು? √4 ದ ಬೆಲೆ 2. ಇದು 2ನ್ನ √2 × √2 ಬರೀಬಹುದಾ? ಹಾಗಾಗಿ 1 √2 1 √2 ಉಳಿತದ. ಎಷ್ಟು ಬರ್ತದೆ? 1/2 √2. √3/√4 ಅಂದ್ರೆ √3/2 ಬಂತು. 4/4 1, √3/1 ಅಂದ್ರೆ 1. ನೋಡಿ, ಇಲ್ಲಿ 0 1/2 1/√2 √3/2 1 ಇದೇ ಬಂದಿದೆಯಾ? ಈ ರೀತಿಯಾಗಿ ನೆನ್ಪಿಟ್ಕೊಳ್ಳೋದು. ಯಾಕೆ 0 1 2 3 4 ಅಂತ ಬರ್ಕೋಬೇಕು. ಎಲ್ಲಕ್ಕೂ 4 ರಿಂದ ಡಿವೈಡ್ ಮಾಡಬೇಕು, ಎಲ್ಲಕ್ಕೂ ಸ್ಕ್ವೇರ್ ರೂಟ್ ಹಾಕೋಬೇಕು. ಇದೇನಾಗ್ತದೆ? ಸೈನ್ ಥೀಟಾದ ಬೆಲೆಗಳು ನಮಗೆ ಸಿಗ್ತವೆ. ಒಮ್ಮೆ ಸೈನ್ ಥೀಟಾದ ಬೆಲೆಗಳು ಸಿಕ್ಕರೆ ಉಲ್ಟಾ ಬರ್ಕೋತ್ ಬಂದ್ರೆ ಏನಾಗ್ತದೆ? ಕಾಸ್ ಥೀಟಾ ಬರ್ತದೆ.
ಸೈನ್ ಥೀಟಾ ಭಾಗಿಲೆ ಕಾಸ್ ಥೀಟಾ ಮಾಡಿದ್ರೆ ಟ್ಯಾನ್ ಥೀಟಾ ಬರ್ತದೆ. ಸೈನ್ ಥೀಟಾದ ವಿಲೋಮ ಕೊಸೆಕ್ ಬರ್ತದೆ. ಕಾಸ್ ಥೀಟಾದ ವಿಲೋಮ ಸೆಕ್ ಥೀಟಾ ಬರ್ತದೆ. ಟ್ಯಾನ್ ಥೀಟಾದ ವಿಲೋಮ ಏನ್ ಬರ್ತದೆ, ಕಾಟ್ ಥೀಟಾ ಬರ್ತದೆ. ಈ ರೀತಿಯಾಗಿ ನಾವು ಸೈನ್ ಅನ್ನ ಒಂದು ನೆನ್ಪಿಟ್ಕೊಂಡ್ಬಿಟ್ಟು ಉಳಿಕೆದ ಎಲ್ಲವನ್ನ ಕೂಡ ಈಸಿಯಲ್ಲಿ ನಾವು ಏನ್ ಮಾಡ್ಬೋದು, ಫೈಂಡ್ ಔಟ್ ಮಾಡಬಹುದು. ನೆನ್ಪಿಟ್ಟು ಇಟ್ಕೋಬಹುದು. ಗೊತ್ತಾಯ್ತಲ್ಲ ಹೆಂಗ್ ಮಾಡ್ಬೇಕು? 0 1 2 3 4 ಅಂತ ಬರ್ಕೋಬೇಕು. ಮೊದಲಿಗೆ ಎಲ್ಲಕ್ಕೂ 4ರಿಂದ ಡಿವೈಡ್ ಮಾಡಬೇಕು. ಆಮೇಲೆ ಎಲ್ಲಕ್ಕೂ ಕೂಡ ಸ್ಕ್ವೇರ್ ರೂಟ್ ಅನ್ನ ಹಾಕ್ಬೇಕು. ಸ್ಕ್ವೇರ್ ರೂಟ್ ಹಾಕಿದಾಗ ಏನಾಗ್ತದೆ, ಬೆಲೆಗಳು ನಮಗೆ ಬರ್ತದೆ. ಈ ಬೆಲೆಗಳನ್ನ ಸೈನ್ ಥೀಟಾದಲ್ಲಿ ತುಂಬಿದ್ರೆ ಸಾಕು. ಅದ್ರ ಉಲ್ಟಾ ಕಾಸ್ ಥೀಟಾ ಬರ್ತದೆ, ಸೈನ್ ಬೈ ಕಾಸ್ ಟ್ಯಾನ್ ಬರ್ತದೆ. ಇವು 3 ಸಿಕ್ಕರೆ ಸಾಕು. ಇದು ಮುಂದಿನ ಏನಾಗ್ತಾವ 3 ಇದ್ರ ವಿಲೋಮ ಅನುಪಾತಗಳು ಇರ್ತವೆ. ಅರ್ಥ ಆಯ್ತಾ? ಇಷ್ಟು ಇದ್ರಿರ್ತಕ್ಕಂಥ ಥಿಯರಿ. ಇನ್ನು ಅಭ್ಯಾಸದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ಬಿಡಿಸೋಣ. ನೋಡಿ, ಇದು ಮೊದಲನೇ ಪ್ರಶ್ನೆ. ಕೆಳಗಿನವುಗಳನ್ನ ಕಂಡು ಹಿಡಿಯಿರಿ. ಸೊ ಮೊದಲನೇ ನೋಡಿ ಹೇಳ್ಬಿಡಿದಾರೆ, ಸೈನ್ 60 ಕಾಸ್ 30 ಪ್ಲಸ್ ಸೈನ್ 30 ಕಾಸ್ 60 ಇದರ ಬೆಲೆಯನ್ನ ಕಂಡುಹಿಡಬೇಕಾಗಿದೆ. ನೋಡಿ ಇಲ್ಲಿ ಮೊದಲನೇ ಪ್ರಶ್ನೆ, ಸೈನ್ 60 ಡಿಗ್ರಿ ಇಂಟು ಕಾಸ್ 30 ಡಿಗ್ರಿ ಪ್ಲಸ್ ಸೈನ್ 30 ಡಿಗ್ರಿ ಇಂಟು ಕಾಸ್ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹೌದಾ? ಸೈನ್ 60 ಡಿಗ್ರಿಯ ಬೆಲೆ ನೋಡಿ. ಈಗ ಸೈನ್ ಇಲ್ಲಿದೆ, 60 ಡಿಗ್ರಿ ಇಲ್ಲಿದೆ. ಹಾಗಾದ್ರೆ ಸೈನ್ 60ಯ ಬೆಲೆ ಎಷ್ಟಿದೆ? √3/2 ಅಂತ ಬಂತು. ಎಷ್ಟು? √3 ಭಾಗಿಲೆ 2 ಇಂಟು ಕಾಸ್ 30. ಕಾಸ್ ಇಲ್ಲಿದೆ, 30 ಇಲ್ಲಿದೆ. ಕಾಸ್ 30ಯ ಬೆಲೆ ಎಷ್ಟು ಬರ್ತದೆ ನೋಡ್ರಿ. ಕಾಸ್ ಕಾಲಮ್ ಇಲ್ಲಿ ನೋಡ್ಬೇಕು, 30 ಅಂದ್ರೆ ಇಲ್ಲಿ ಎಷ್ಟು ಬಂತದು, ಅದು ಕೂಡ √3/2 ಬರ್ತದೆ. ಎಷ್ಟು? √3 ಭಾಗಿಲೆ 2 ನಡೆಯೋ ಆಪ್ಷನ್ ಇದೆ. ಪ್ಲಸ್ ಸೈನ್ 30, ಸೈನ್ ಇಲ್ಲಿದೆ, 30 ಇಲ್ಲಿದೆ. 30 ಕಾಲಮು ಸೈನ್ ಕಾಲಮು ಅಂದ್ರೆ ಎಷ್ಟು ಬಂತು? 1/2. ಅದೇ ರೀತಿಯಾಗಿ ಕಾಸ್ 60, ಕಾಸ್ ಇಲ್ಲಿದೆ, 60 ಇಲ್ಲಿದೆ. ಅಂದ್ರೆ ಇದು ಎಷ್ಟು ಬಂತು ನೋಡ್ರಿ. ಇದು ಕೂಡ ಕಾಸ್ ಅಂದ್ರೆ ಈ ಕಾಲಮ್ ನೋಡ್ಬೇಕು, 60 ಅಂದ್ರೆ ಇದು ಎಷ್ಟಾಯ್ತು? 1/2 ನ ಬಂತು. ಹೌದಾ? ಈಗ √3/2 √3/2 √3 ಇಂಟು √3 ಈಗಾಗಲೇ ನಿಮ್ಗೆ ಗೊತ್ತಿದೆ. ಯಾವಾಗ √3 ಇಂಟು √3 ಅಥವಾ √2 ಇಂಟು √2 ಬರ್ತದೋ ಒಳಗಿನ ಅಂಕಿಗಳನ್ನ ಬರ್ತಾವ ನಮ್ಗೆ. √3 ಇಂಟು √3 ಅಂದ್ರೆ ಏನ್ ಬರ್ತದೆ? 3 ಬಂತು. 2 ಇಂಟು 2 4 ಪ್ಲಸ್ 1 ಇಂಟು 1 1 2 2 4. ಹಾಗಾದ್ರೆ ಎಷ್ಟು ಬಂತು? ಲಸ ಸೇಮ್ ಇರೋದ್ರಿಂದ 4 ಆಯ್ತು. 3 ಪ್ಲಸ್ 1 4 4 1 4 1 ಹೋದ್ರೆ ಆನ್ಸರ್ ಬಂತು 1. ಆದ್ದರಿಂದ ಇದರ ಬೆಲೆ ಎಷ್ಟು? 1. ಅರ್ಥ ಆಗ್ತಾ ಇದೆಯಾ? ಇನ್ನು ಎರಡನೇ ಪ್ರಶ್ನೆನ ನೋಡಿ. ಎರಡನೇ ಪ್ರಶ್ನೆ, 2 tan square 45 ಡಿಗ್ರಿ 2 tan square 45 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ 60 ಡಿಗ್ರಿ ಅಂತ ಇದೆ. ಸೊ ಇದರ ಬೆಲೆಯನ್ನು ನಾವು ಕಂಡುಹಿಡಬೇಕಾಗಿದೆ. ನೋಡಿ, ಈಗ 2 ಹೆಂಗಿದೆ ಹಂಗೇಳಿ. ಟ್ಯಾನ್ ಸ್ಕ್ವೇರ್ 45 ಅಂದ್ರೆ ನೋಡಿ, ಟ್ಯಾನ್ ಇಲ್ಲಿದೆ, ಇದರಲ್ಲಿ ಹೀಗೆ ಹೋಗಿ ಮುಂದೆ 45 ಅಂದ್ರೆ ಇಲ್ಲಿ ಎಷ್ಟಿದೆ? ಟ್ಯಾನ್ ಒಳಗ 45 ಒಳಗ ಎಷ್ಟಿದೆ? 1. ಟ್ಯಾನ್ ಸ್ಕ್ವೇರ್ ಅಂದ್ರೆ ಏನು? 1ರ ವರ್ಗ ಪ್ಲಸ್ ಕಾಸ್ ಸ್ಕ್ವೇರ್ 30. ಕಾಸ್ ಇಲ್ಲಿದೆ, ಈ ತರ ಹೋಗಿ 30 ಇಲ್ಲಿ ಬರ್ತದೆ. ಈ ಕಾಲಮು ಈ ಕಾಲಮು ಎಷ್ಟಿದೆ? √3/2 ಇದೆ. ಆದ್ರೆ ಅದ್ರ ಕಾಸ್ ಸ್ಕ್ವೇರ್ ಇರೋದ್ರಿಂದ ಇದರ ವರ್ಗ ಆಗ್ತದೆ. ಹೌದಾ? ಸೈನ್ ಸ್ಕ್ವೇರ್ 60 ಡಿಗ್ರಿ. ಸೈನ್ ತಗೊಳ್ಳಿ, 60 ಅಂದ್ರೆ ಇಲ್ಲಿದೆ. ಎಷ್ಟಿದೆ ಇದು? √3/2. ಇದರ ವರ್ಗ ಬರಿಬೇಕು. √3/2 ದ ವರ್ಗ. ಹಾಗಾದ್ರೆ 2 ಹಂಗೆ ಇಡಿ. 1 ಸ್ಕ್ವೇರ್ 1 ಬರ್ತದೆ. 2 ಇಂಟು 1 2. ಇದು ಪ್ಲಸ್ √3/2 ಮೈನಸ್ √3/2 ಹೋಗ್ತಾವ. ಆನ್ಸರ್ ಎಷ್ಟು ಬಂತು? 2. ಆದ್ದರಿಂದ ಇದರ ಬೆಲೆ 2 ಬರ್ತದೆ. ಅರ್ಥ ಆಗ್ತಾ ಇದೆಯಾ? ಇನ್ನು ಮೂರನೇ ಪ್ರಶ್ನೆ ನೋಡಿ. cos 45 ಡಿವೈಡೆಡ್ ಬೈ cos 30 ಪ್ಲಸ್ cosec 30 ಅಂತ ಪಡೆದರೆ ನೋಡ್ರಿ. ಮೂರನೇ ಪ್ರಶ್ನೆನ ನೋಡಿ. cos 45 ಡಿಗ್ರಿ ಡಿವೈಡೆಡ್ ಬೈ ಎಷ್ಟಿದೆ? cos 30 ಡಿಗ್ರಿ ಪ್ಲಸ್ cosec 30 ಡಿಗ್ರಿ ಇದೆ. ಹೌದಾ? ಸೊ cos 45 ಡಿಗ್ರಿ ವ್ಯಾಲ್ಯೂ ಎಷ್ಟಿದೆ ನೋಡಿ. cos ಇಲ್ಲಿದೆ, 45 ಅಂದ್ರೆ ಇಲ್ಲಿ ಎಷ್ಟಿದೆ? 1/√2 ಇದೆ. ಸೊ ಇಲ್ಲಿ ಬರ್ಕೊಳ್ಳಿ, 1/√2. cos 45 ಡಿಗ್ರಿ ವ್ಯಾಲ್ಯೂ ಎಷ್ಟಿದೆ ನೋಡಿ. cos ಇಲ್ಲಿ, 45 ಇಲ್ಲಿ, 1/√2. ನೆಕ್ಸ್ಟ್ cos 30. cos ಇಲ್ಲಿದೆ, 30 ಇಲ್ಲಿದೆ, ಎಷ್ಟಿದೆ? √3/2. √3/2 ಪ್ಲಸ್ cosec 30. cosec ಅಂದ್ರೆ ಏನದು? ಸೈನ್ ಇದ ವಿಲೋಮ ಅಂದ್ರೆ ಸೈನ್ 30 ನೋಡಿ ಎಷ್ಟಿದೆ. ಮೊದಲಿಗೆ ಸೈನ್ ಇಲ್ಲಿದೆ,
ಇಲ್ಲಿ 30 ಅಂದ್ರೆ ಇಲ್ಲಿ 1/2 sin 30. ಇದರ ವಿಲೋಮ ಅಂದ್ರೆ 1/2 ದ ವಿಲೋಮ ಎಷ್ಟು 2 ಅಂದ್ರೆ ಕೊಸೆಕ್ 30 ಯ ಬೆಲೆ 2 ಬರ್ತದೆ. ಹೌದಾ? ಸೊ ಈಗ ನೋಡಿ ಎಷ್ಟು ಬಂತು ಬೆಲೆ 1/√2 ಹೆಂಗಿದ್ದಂಗಿಡಿ. ಇಲ್ಲಿ ಲಸ ಎಷ್ಟು ಬಂತು ನೋಡ್ರಿ 2 ಲಸ ಬರ್ತದೆ. ಸೊ 1 2ಲೇ ಆಗ್ತದ 2 1ಲೇ ಅಂದ್ರೆ √3 + 4 ಅಂತ ಆಗ್ತದೆ. ಏನು √3 + 4 / 2 ಬರ್ತದೆ. ಸೊ ಇದು ಈ ಕಡೆ ಬರ್ಬೇಕಾದ್ರೆ ನೋಡಿ ಈಗ ಈ ಛೇದ ಇದು ಅಂಶ ಛೇದ ಮತ್ತೆ ಅಂಶ ಛೇದ ಛೇದದ ಛೇದ ಏನಾಗ್ತದೆ ಉಲ್ಟಾ ಮ್ಯಾಗ್ ಬರ್ಬೇಕಾದ್ರೆ ಛೇದವು ಅಂಶಕ್ಕೆ ಬರ್ತದ ಅಂಶ ಛೇದಕ್ಕೆ ಹೋಗ್ತದೆ. ಅಂದ್ರೆ ಏನ್ ಬರ್ತದೆ ನೋಡ್ರಿ ಬೆಲೆ ಅದರದ್ದು 1/√2 ಇಂಟು 2 / √3 + 4 ಬರ್ತದೆ. 2 / √3 + 4 ಅರ್ಥ ಆಗ್ತಾ ಇದೆಯಾ? ಸೊ ಈಗ ನೋಡಿ ಈ √2 ಇದೆ ಇದು 2 ಇದೆ 2 ಅನ್ನ ಹೆಂಗ್ ಬರಿಬಹುದು ನಾವು ಈ 2 ಅನ್ನ √2 ಇಂಟು √2 ಬರಿಬಹುದಾ 1√2 ಹೋಗ್ತದೆ ಉಳಿತದೆ ಏನು √2 / √3 + 4 ಅಂತ ಬರ್ತದೆ. √2 / √3 + 4 ಇದರ ಬೆಲೆ. ಸೊ ಹೀಗೆ ಬಂದಾಗ ನೀವೇನು ಅಕರ್ಣೀಕಾರಕದಿಂದ ನೀವು ಗುಣಾಕಾರ ಸಹ ಮಾಡಬಹುದು. ಯಾವ ರೀತಿಯಾಗಿ ಸೊ ಈ √3 + 4 ಅನ್ನ ಇದರ ಅಕರ್ಣೀಕಾರಕ ಯಾವುದು √3 - 4 ರಿಂದ ಗುಣಾಕಾರ ಕೂಡ ಮಾಡಬಹುದು. ಯಾವ ರೀತಿಯಾಗಿ ನೋಡಿ ಇಲ್ಲಿ √3 - 4 / √3 - 4 ಅಂದ್ರೆ ಛೇದದ ಅಕರ್ಣೀಕಾರಕವನ್ನ ನಾವು ಅಂಶ ಮತ್ತು ಛೇದ ಎರಡಕ್ಕೂ ಕೂಡ ಗುಣಾಕಾರ ಮಾಡಬೇಕು. ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ಇಂದ ಗುಣಾಕಾರ ಮಾಡಬೇಕು ಮೈನಸ್ ಇದ್ರೆ ಪ್ಲಸ್ ಇಂದ ಗುಣಾಕಾರ ಮಾಡಬೇಕು. ಹಾಗಾದ್ರೆ √2 ಇಂಟು √3 - √4 ಹಂಗ ಉಳಿತದೆ √3 - 4. ಈಗ ನೋಡಿ a + b a - b ಫಾರ್ಮುಲಾ ಇದೆ. a + b a - b ಅಂದ್ರೆ ಏನು a² - b². a² ಅಂದ್ರೆ √3 ದ ವರ್ಗ ಸ್ಕ್ವೇರ್ ಹೋಗ್ತದ 3 ಉಳಿತದೆ ಮೈನಸ್ b² ಅಂದ್ರೆ 16. ಹೌದಾ? ಹಾಗಾದ್ರೆ ಎಷ್ಟು ಬರ್ತದೆ ನೋಡಿ ಈಸ್ ಈಕ್ವಲ್ ಟು 16 3 ಕಳೆದ್ರೆ 13 ಬರ್ತದ. ಈ ಮೈನಸ್ ಸೈನ್ ಇಲ್ಲಿ ಮ್ಯಾಗ್ ಇಡೋಣ -13 ಯಾಕಂದ್ರೆ ಪ್ಲಸ್ ಮೈನಸ್ ಮೈನಸ್ 16 3 ಕಳೆದ್ರೆ 13 ದೊಡ್ಡ ಸಂಖ್ಯೆ ಮೈನಸ್ ಅನ್ನ ಮ್ಯಾಗ್ ಇಡಿದೀನಿ. ಸೊ ಇಲ್ಲಿ √2 ಇದೆ √2 ಇಂಟು √3 ಎಷ್ಟಾಗ್ತದೆ √6 ಮೈನಸ್ 2 ಇಂಟು √2 ಅಂದ್ರೆ 4 √2 ಆಗ್ತದೆ. ಒಳಗಡೆ ಹಂಗೆ ಇಟ್ಬಿಡಿ. ಸೊ ಎಷ್ಟು ಬಂತು ಅದರಿಂದ ಆನ್ಸರ್ -√6 - 4√2 / 13 ಆನ್ಸರ್ ಬರ್ತದೆ. ಇಲ್ಲಿಗೆ ನೀವು ಬಿಟ್ಟರೆ ನಡೀತದೆ. ಎಷ್ಟದು 1/√2 ಎಷ್ಟು ಬಂದ್ರೆ ನೋಡಿ √2 / √3 + 4 ಇಲ್ಲಿಗೆ ಬಿಟ್ಟರೆ ನಡೀತದೆ. ಅಕರ್ಣೀಕಾರಕದಿಂದ ಛೇದದ ಅಕರ್ಣೀಕಾರಕದಿಂದ ಅಂಶ ಮತ್ತು ಛೇದಕ್ಕೆ ಗುಣಾಕಾರ ಮಾಡಿ ಈ ರೀತಿಯಾಗಿ ಇಟ್ಟರು ಕೂಡ ನಡೀತದೆ. ಈ ಮೈನಸ್ ಸೈನ್ ಒಳಗೆ ಮಲ್ಟಿಪ್ಲೈ ಮಾಡಿಬಿಟ್ಟು -√6 + 4√2 ಆ ರೀತಿಯೂ ಕೂಡ ನೀವು ಬರೀಬಹುದು. ಅರ್ಥ ಆಗ್ತಾ ಇದೆಯಾ? ಇದು ಪ್ರಶ್ನೆ ನಂಬರ್ 3. ಇನ್ನು 4ನೇ ಪ್ರಶ್ನೆಯನ್ನ ನೋಡೋಣ. ಇದು 4ನೇ ಪ್ರಶ್ನೆ ನೋಡಿ ಇಲ್ಲಿ sin 30 ಡಿಗ್ರಿ ಪ್ಲಸ್ tan 45 ಡಿಗ್ರಿ ಮೈನಸ್ ಕೊಸೆಕ್ 60 ಡಿಗ್ರಿ ಹೋಲ್ ಡಿವೈಡೆಡ್ ಬೈ sec 30 ಡಿಗ್ರಿ cos 60 ಡಿಗ್ರಿ ಪ್ಲಸ್ cot 45 ಡಿಗ್ರಿ. ಇದರ ಬೆಲೆಯನ್ನ ಕಂಡುಹಿಡಿಬೇಕು ನಾವು. ಈಗ ನೋಡಿ sin 30 ಅಂದ್ರೆ sin θ ಇಲ್ಲಿದೆ 30 ಇಲ್ಲಿದೆ ಎಷ್ಟು ಬರ್ತದೆ 1/2 ಬಂತು. tan 45 ಡಿಗ್ರಿ 1 ಬರ್ತದೆ ಮೈನಸ್ ಕೊಸೆಕ್ 60 ಕೊಸೆಕ್ ಅಂದ್ರೆ ಯಾವುದರ ವಿಲೋಮ ಅದು ಕೊಸೆಕ್ ಥೀಟಾ ಅನ್ನೋದು sin ಥೀಟಾದ ವಿಲೋಮ. ಆದ್ದರಿಂದ ನೋಡಿ ಈಗ ಕೊಸೆಕ್ 60 ಬೇಕಾದ್ರೆ ಮೊದಲು sin 60 ಅನ್ನ ನೋಡಿ ನೀವು sin ಇಲ್ಲಿದೆ 60 ಇಲ್ಲಿದೆ ಎಷ್ಟಿದೆ √3/2 ಇದೆ. ಅದರ ವಿಲೋಮ ಅಂದ್ರೆ 2/√3 ಬರ್ತದೆ 2/√3 ಹೋಲ್ ಡಿವೈಡೆಡ್ ಬೈ ಏನಿದೆ ನೋಡಿ sec 30 sec 30 ಅಂದ್ರೆ ಯಾವುದರ ವಿಲೋಮ cos ದ ವಿಲೋಮ sec ಆಗ್ತದೆ. ಈಗ ನೋಡಿ cos 30 ಬೇಕಾಗಿದೆ cos 30 √3/2 ಅದರ ವಿಲೋಮ ಅಂದ್ರೆ 2/√3 ಪ್ಲಸ್ cos 60 cos 60 ಅಂದ್ರೆ ನೋಡಿ ಇಲ್ಲಿ cos ಇಲ್ಲಿದೆ 60 ಇಲ್ಲಿದೆ 1/2 ಸೊ 1/2 ಪ್ಲಸ್ cot 45 tan 45 ಒಂದಿದೆ cot 45 ಅದ್ರ ಉಲ್ಟಾ ಅದು ಕೂಡ 1 ಬರ್ತದೆ. ಸೊ ಆದ್ದರಿಂದ ಲಸ ಏನ್ ಬರ್ತದೆ ನೋಡ್ರಿ 2 ಇದೆ ಏನಿಲ್ಲ 1 ಇರ್ತದೆ 2 1 √3 ಅಂದ್ರೆ 2√3 ಲಸ ಬಂತು. ಹೌದಾ? ಸೊ ಈಗ ನೋಡಿ 2√3 ಲಸ ಬಂತು 2 ಇಂಟು ಈಗ 2 ಇದೆ √3 ಇಲ್ಲ ಅಂದ್ರೆ √3 ಮಲ್ಟಿಪ್ಲೈ ಮಾಡಬೇಕು 1 ಇದೆ 2√3 ಮಲ್ಟಿಪ್ಲೈ ಮಾಡಬೇಕು √3 ಇದೆ 2ರಿಂದ ಮಲ್ಟಿಪ್ಲೈ ಮಾಡಬೇಕು √3 ಇಂಟು 1 √3 ಪ್ಲಸ್ 2√3 ಇಂಟು 1 2√3 ಮೈನಸ್ 2 4. ಹೌದಾ? ಸೊ ನೆಕ್ಸ್ಟ್ ನೋಡಿ
ಹೋಲ್ ಡಿವೈಡೆಡ್ ಬೈ ಇಲ್ಲಿ ಕೂಡ √3 ಇಂಟು 2 ಲೆಸ ಬರ್ತದೆ. ಸೊ ಏನಾಯ್ತು 2√3 ಲೆಸ ಬಂತು. ಈ √3 ಇದೆ 2 ಲೇ ಮಲ್ಟಿಪ್ಲೈ ಮಾಡಿ, 2 ಇದೆ √3 ಲೇ ಮಲ್ಟಿಪ್ಲೈ ಮಾಡಿ, ಏನೂ ಇಲ್ಲ ಅಂದ್ರೆ 2√3 ಲೇ ಮಲ್ಟಿಪ್ಲೈ ಮಾಡಿ. ಸೊ 2 ಇಂಟು 2 4 ಪ್ಲಸ್ √3 ಇಂಟು 1 √3 ಪ್ಲಸ್ 2√3 ಇಂಟು 1 2√3. ಈ 2√3 ಈ 2√3 ಹೋಯ್ತು. ಮ್ಯಾಗ ನೋಡಿ ಪ್ಲಸ್ √3 ಪ್ಲಸ್ 2√3 ಅಂದ್ರೆ 1√3 2√3 ಕೂಡಿಸ್ರೆ 3√3 ಪ್ಲಸ್ ಮೈನಸ್ 4 ಬಂತು. 3√3 ಮೈನಸ್ 4 ಹೋಲ್ ಡಿವೈಡೆಡ್ ಬೈ 1√3 ಪ್ಲಸ್ √3 ಅಂದ್ರೆ ಎಷ್ಟು ಬಂತು 4 ಮೈನಸ್ ಇದೊಂದು √3 ಇದೊಂದು √3 ಅಂದ್ರೆ 3√3 ಅಂತ ಬಂತು. ಸೊ ಇದ್ರಲ್ಲಿ ನೀವು ಈ ತರ ಬರೀಬಹುದು ನೋಡಿ. ಈಗ 4 ಪ್ಲಸ್ 3√3 ಬರೆಯುವ ಬದಲು 3√3 ಪ್ಲಸ್ 4 ಅಂತ ಬರೀಬಹುದಾ? ಉಲ್ಟಾನು ಬರೀಬಹುದು. ಈಗ ಏನ್ ಮಾಡ್ಬೇಕಂದ್ರೆ ಈ ಛೇದದ ಅಕರ್ಣೀಕಾರಕದಿಂದ ಅಂಶ ಮತ್ತು ಛೇದ ಎರಡಕ್ಕೂ ಗುಣಾಕಾರ ಮಾಡ್ಬೇಕು. ಅಕರ್ಣೀಕಾರಕ ಅಂದ್ರೆ ಏನು? ಈ ಛೇದೊಳಗೆ ಪ್ಲಸ್ ಇದ್ರೆ ಮೈನಸ್ ದಿಂದ ಗುಣಾಕಾರ ಮಾಡ್ಬೇಕು, ಮೈನಸ್ ಇದ್ರೆ ಪ್ಲಸ್ ದಿಂದ. ಅಂದ್ರೆ ನೋಡಿ 3√3 ಪ್ಲಸ್ 4 ಇದೆ, ಇದರ ಅಕರ್ಣೀಕಾರಕ ಏನ್ ಬರ್ತದೆ 3√3 ಮೈನಸ್ 4 ಬರ್ತದೆ. ಇದರಿಂದ ಅಂಶ ಮತ್ತು ಛೇದ ಎರಡಕ್ಕೂ ಕೂಡ ಏನ್ ಮಾಡ್ಬೇಕು ಗುಣಾಕಾರ ಮಾಡ್ಬೇಕು. ಅರ್ಥ ಆಗ್ತಾ ಇದೆಯಾ? ಇದು ನೋಡಿ a ಮೈನಸ್ ಬಿ, ಎ ಇದು ಪ್ಲಸ್ ಇದೆ ಮೈನಸ್ ಇಂದ ಗುಣಾಕಾರ ಮಾಡ್ಬೇಕು ನಾವು. a ಮೈನಸ್ ಬಿ ಇದು a ಮೈನಸ್ ಬಿ ಅಂದ್ರೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಬರೀಬಹುದಾ? ಅಂದ್ರೆ ಏನ್ ಬರ್ತದೆ 3√3 ಮೈನಸ್ 4 ವರ್ಗ. ಹೌದಾ? ಈಗ a ಪ್ಲಸ್ ಬಿ ಎ ಮೈನಸ್ ಬಿ ಇದೆ. a ಪ್ಲಸ್ ಬಿ ಎ ಮೈನಸ್ ಬಿ ಏನು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. a ಅಂದ್ರೆ 3√3 ದ ವರ್ಗ, 3 ರ ವರ್ಗ 9, √3 ದ ವರ್ಗ 3 ಮೈನಸ್ a ಪ್ಲಸ್ ಬಿ ಎ ಮೈನಸ್ ಬಿ a ಸ್ಕ್ವೇರ್ ಆಯ್ತು. ಈಗ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ 4 ರ ವರ್ಗ ಎಷ್ಟು 4 ರ ವರ್ಗ 16. ನೋಡಿ ಈಗ ಎಷ್ಟು ಬರ್ತದೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಬಂತು ಮ್ಯಾಗಿಂದು. a ಸ್ಕ್ವೇರ್ ಅಂತ ಬರ್ತದೆ. a ಸ್ಕ್ವೇರ್ ಅಂದ್ರೆ ಏನು 3 ರ ವರ್ಗ 9, √3 ದ ವರ್ಗ 3 ಅಂದ್ರೆ 9 3 27 ಬರ್ತದೆ. a ಸ್ಕ್ವೇರ್ ಆಯ್ತು. ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 4 ರ ವರ್ಗ 16 ಮೈನಸ್ 2ab 2 ಇಂಟು 3 6 ಇಂಟು 4 24 √3 ಬರ್ತದೆ. 24 √3 ಹೋಲ್ ಡಿವೈಡೆಡ್ ಬೈ 9 3 27 ಮೈನಸ್ 16. ನೋಡಿ ಎಷ್ಟು ಬರ್ತದೆ 27 16 ಕೂಡಿ ಎಷ್ಟಾಗ್ತದೆ 37 43 43 ಮೈನಸ್ 24 √3 ಡಿವೈಡೆಡ್ ಬೈ 27 16 ಕಳೆದ್ರೆ ಎಷ್ಟು ಬರ್ತದೆ 27 ಒಳಗ 16 ಕಳೆದ್ರೆ ಸೊ 4 ಮತ್ತೆ 7 11 ಬರ್ತದೆ. ಅಂದ್ರೆ ಎಷ್ಟು ಆನ್ಸರ್ ಬರ್ತದೆ 43 ಮೈನಸ್ 24 √3 ಹೋಲ್ ಡಿವೈಡೆಡ್ ಬೈ 11 ಇದರ ಬೆಲೆ. ಸೊ ಈ ಕೊಟ್ಟಿರ್ತಕ್ಕಂಥ ಕ್ವಶನ್ ಬೆಲೆ ಎಷ್ಟು ಬರ್ತದೆ ಇಷ್ಟು. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಮುಂದೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ ನಿಮಗೆ. ಇಲ್ಲಿ ಛೇದ ಏನಿದೆಯಲ್ಲ 3√3 ಪ್ಲಸ್ 4 ಇದರ ಅಕರ್ಣೀಕಾರಕದಿಂದ ಅಂಶ ಮತ್ತು ಛೇದ ಎರಡಕ್ಕೂ ಗುಣಾಕಾರ ಮಾಡಬೇಕು. ಇದು 3√3 ಮೈನಸ್ 4 ಡಿವೈಡೆಡ್ ಬೈ 3√3 ಮೈನಸ್ 4 ಬರ್ತದೆ. ಹೌದಾ? ಸೊ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಯ್ತು. ಯಾಕಂದ್ರೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. a ಸ್ಕ್ವೇರ್ ಅಂದ್ರೆ 3 ರ ವರ್ಗ 9, √3 ದ ವರ್ಗ 3 9 3 27 ಆಗ್ತದೆ. ಪ್ಲಸ್ ಬಿ ಸ್ಕ್ವೇರ್ 4 16 ಮೈನಸ್ 2ab 2 ಇಂಟು 3 6 6 4 24 √3 ಬರ್ತದೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹೋಲ್ ಡಿವೈಡ್ ಬೈ 9 3 27 ಮೈನಸ್ 16 ಅಂದ್ರೆ ಸೊ 4 ಬರೀ 11 ಬರ್ತದೆ. ಆದ್ದರಿಂದ ಇದು ಆನ್ಸರ್ ಏನ್ ಬಂತು 43 ಮೈನಸ್ 24 √3 ಡಿವೈಡೆಡ್ ಬೈ 11 ಬರ್ತದೆ. ಅರ್ಥ ಆಯ್ತಾ? ಇನ್ನು 5ನೇ ಪ್ರಶ್ನೆ ನೋಡೋಣ. ಐದು ಕಾಸ್ ಸ್ಕ್ವೇರ್ 60 ಡಿಗ್ರಿ ಪ್ಲಸ್ 4 ಸೆಕ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ 30 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ. ನೋಡಿ 5 ಇಂಟು ಕಾಸ್ ಸ್ಕ್ವೇರ್ 60 ಕಾಸ್ 60 ನೋಡಿ ಎಷ್ಟಿದೆ ಕಾಸ್ 60 1/2 ಇದೆ. ಅದರ ಸ್ಕ್ವೇರ್ ಅಂದ್ರೆ ಎಷ್ಟು ಬರ್ತದೆ 1/4 ಪ್ಲಸ್ 4 ಇಂಟು
ಸೆಕ್ ಸ್ಕ್ವೇರ್ 30 ಅಂದ್ರೆ ಸೆಕ್ ಅನ್ನೋದು ಎದ್ರ ವಿಲೋಮ, ಕಾಸ್ ದ ವಿಲೋಮ. ಅಂದ್ರೆ ಕಾಸ್ 30 ನೋಡಿ, ಕಾಸ್ 30 √3/2 ಇದೆ. ಇದ್ರ ಉಲ್ಟಾ ಏನ್ ಬರ್ತೈತಿ, 2/√3. ಅದರ ವರ್ಗ 2/√3 ದ ವರ್ಗ ಎಷ್ಟು ಬರ್ತದ, 2 ದ ವರ್ಗ 4, √3 ದ ವರ್ಗ 3. ನೆಕ್ಸ್ಟ್ ಮೈನಸ್ tan ಸ್ಕ್ವೇರ್ 45 ಅಂದ್ರೆ 1ರ ವರ್ಗ 1 ಬರ್ತದೆ. ಹೋಲ್ ಡಿವೈಡೆಡ್ ಬೈ sin ಸ್ಕ್ವೇರ್ 30, sin 30 1/2, sin ಸ್ಕ್ವೇರ್ 30 ಅಂದ್ರೆ 1/4 ಬರ್ತದೆ. ಪ್ಲಸ್ cos ಸ್ಕ್ವೇರ್ 30, cos 30 √3/2 ಇದೆ. ಅದರ ವರ್ಗ ಅಂದ್ರೆ √3 ದ ವರ್ಗ 3, 2ರ ವರ್ಗ 4, ಆದ್ದರಿಂದ 3/4 ಬರ್ತದೆ. ಎಷ್ಟಾಯ್ತು ನೋಡಿ, 5/4 ಪ್ಲಸ್ 4 16/3 ಬರ್ತದೆ ನೋಡಿ. 5/4 ಪ್ಲಸ್ 16/3 ಮೈನಸ್ 1 ಹೋಲ್ ಡಿವೈಡೆಡ್ ಬೈ ನೋಡಿ 1 ಪ್ಲಸ್ 3 ಯಾಕಂದ್ರೆ ಲಸ ಸೇಮ್ ಇದೆ. ಸೊ 4/4 ಬರ್ತದ, 4/4. ಸೊ 2 ಕ್ಯಾನ್ಸಲ್ ಆಗಿಬಿಟ್ಟು 1 ಉಳಿತದೆ. ಹಾಗಾದ್ರೆ ಇಲ್ಲಿ ಮ್ಯಾಗಿಂತ್ರ ಲಸ ಏನ್ ಬಂತು ನೋಡಿ, ಮ್ಯಾಗಿಂತ್ರ ಲಸ 4 ಮತ್ತು 3 ಅಂದ್ರೆ 12 ಲಸ ಬಂತು. 4 3 12, 3 4 12 ಮತ್ತೆ 1 12 12 ಅಂದ್ರೆ ಏನ್ ಬರ್ತದೆ ನೋಡಿ, 5 3 15 ಪ್ಲಸ್ 16 4 64 ಮೈನಸ್ 12, 64 ಪ್ಲಸ್ 15 74, 79 ಮೈನಸ್ 12 ಆಗ್ತದೆ ನೋಡಿ. 79 ಮೈನಸ್ 12 ಭಾಗಿಲೆ ಎಷ್ಟು ನೋಡಿ, ಭಾಗಿಲೆ 12. 60 ಪ್ಲಸ್ 10 70, 75 4 74, 74 1 5 79 ಆಗ್ತದ. 79 ಮೈನಸ್ 12 ಅಂದ್ರೆ ಎಷ್ಟು, 77 67 ಬರ್ತದೆ. 67 ಭಾಗಿಲೆ 12 ಇದರ ಬೆಲೆ. ಅರ್ಥ ಆಗ್ತಾ ಇದೆ ಅನ್ಕೊಂಡಿದ್ರಿ, ಲಸ ತೆಗೆದ್ಬಿಟ್ಟು ಬಿಡಿಸೋದಿದೆ ಅಷ್ಟೇ. ಇದು 5ನೇ ಪ್ರಶ್ನೆ. ಇಲ್ಲಿಗೆ ಮೊದಲ ಮುಖ್ಯ ಪ್ರಶ್ನೆ ಮುಗಿತದೆ. ಮೊದಲ ಮುಖ್ಯ ಪ್ರಶ್ನೆ ಇರತಕ್ಕಂತ 5 ಪ್ರಶ್ನೆ ಉಪ ಪ್ರಶ್ನೆಗಳನ್ನು ನಾವು ನೋಡಿದೀವಿ. ಇನ್ನು ಮುಂದೆ 2ನೇ ಪ್ರಶ್ನೆಯನ್ನು ನೋಡೋಣ. ಇದು 2ನೇ ಮುಖ್ಯ ಪ್ರಶ್ನೆ. ಸರಿಯಾದ ಉತ್ತರವನ್ನ ಆರಿಸಿ. ಸೊ ಮೊದಲೇ ನೋಡ್ರಿ, 2 tan 30 ಡಿಗ್ರಿ ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ 30 ಡಿಗ್ರಿ. ಹಾಗಾದ್ರೆ sin 60, cos 60, tan 60, sin 30 ಅಂತ ಆಪ್ಷನ್ ಇದೆ ನೋಡಿ. ಈಗ ಮೊದಲು ಬರ್ಕೊಳ್ಳಿ ಏನಿದೆ ಅಂತೇಳಿ. 2 tan 30 ಡಿಗ್ರಿ ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ 30 ಡಿಗ್ರಿ. ಸೊ ಈಗ 2 ಹಂಗೆ ಇಡಿ. tan 30 ಅಂದ್ರೆ ನೋಡಿ, tan 30 tan ಇಲ್ಲಿದೆ, 30 ಇಲ್ಲಿದೆ, 1/√3 ನಾ 1/√3 ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ 30, tan 30 1/√3 ಇದರ ವರ್ಗ ಅಂದ್ರೆ ಏನು, 1/3 ಆಯ್ತು. ಸೊ ಇದೇನಿದೆ 2/√3 ಹಂಗೆ ಇಡಿ, ಹೋಲ್ ಡಿವೈಡೆಡ್ ಬೈ 3 ಲಸ ಬಂತ, 3 ಇಂಟು 1 3 ಪ್ಲಸ್ 1 4/3 ಬರ್ತದೆ. ಇದನ್ನ ಮ್ಯಾಕ್ ತಗೊಂಡ್ರೆ ಏನಾಗ್ತದ, 2/√3 ಇಂಟು ಇದ್ದೆ ಛೇದಕ್ಕೆ ಇದ್ದು ಅಂಶಕ್ಕೆ ಬರ್ತದೆ 3/4 ಅಂತ. ಈ 3ನ ಹೆಂಗ್ ಬರಿಬಹುದು, √3 ಇಂಟು √3 ಅಂತ ಬರಿಬಹುದಾ. 1√3 ಹೋಯ್ತು, 2 1 2 2 ಎಷ್ಟು ಬಂತು, √3 ಭಾಗಿಲೆ ಎಷ್ಟಿದೆ 2. ಈಗ ಆಪ್ಷನ್ ನೋಡು, sin 60 √3/2 ಇದೆಯಾ, ಹಾ ಇದೆ ನೋಡಿ. sin 60 ಅನ್ನೋದು √3/2 ಇದೆ. ಆದ್ದರಿಂದ ಇದನ್ನೇನು ಬರಿಬಹುದು, sin 60 ಅಂತ ಬರಿಬಹುದಾ. ಸೊ ಆದರೆ ಯಾವ್ದು ಆನ್ಸರ್ ಕರೆಕ್ಟ್, ಮೊದಲನೇ ಆನ್ಸರ್ ಏನಾಗಿದೆ, ಸರಿಯಾಗಿದೆ. ಮೊದಲನೇ ಆಪ್ಷನ್ ಸರಿಯಾಗಿದೆ ಅಂತ ಅರ್ಥ. ಇನ್ನು 2ನೇ ಪ್ರಶ್ನೆನ ನೋಡೋಣ. 1 ಮೈನಸ್ tan ಸ್ಕ್ವೇರ್ 45 ಎಷ್ಟಿದೆ ನೋಡಿ, 1 ಮೈನಸ್ tan ಸ್ಕ್ವೇರ್ 45 ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ 45 ಇದೆ. 1 ಮೈನಸ್ tan ಸ್ಕ್ವೇರ್ 45 ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ 45. ಆಪ್ಷನ್ಗಳು tan 90 1, sin 45 0 ಅಂತ ಆಪ್ಷನ್ ಇದೆ ನೋಡಿ. ಈಗ 1 ಮೈನಸ್ tan ಸ್ಕ್ವೇರ್ 45 ಡಿವೈಡ್ ಬೈ 1 ಪ್ಲಸ್ tan ಸ್ಕ್ವೇರ್ 45 ಅಂತ ಇದೆ. ಸೊ ಬೆಲೆಗಳನ್ನ ಹಾಕಿ. tan 45 ಎಷ್ಟಿದೆ ನೋಡಿ, tan ಇಲ್ಲಿದೆ, 45 ಇದೆ, 1 ಇದೆಯಾ. 1 ಮೈನಸ್ 1 ಸ್ಕ್ವೇರ್ ಡಿವೈಡ್ ಬೈ 1 ಪ್ಲಸ್ 1 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು, 1 ಮೈನಸ್ 1 ಡಿವೈಡ್ ಬೈ 1 ಪ್ಲಸ್ 1 ಅಂದ್ರೆ 0 ಡಿವೈಡ್ ಬೈ 2. 0 ಡಿವೈಡ್ ಬೈ ಎನಿಥಿಂಗ್ ಇದ್ರೆ ಏನು ಆನ್ಸರ್ 0 ಏನಾಗ್ತದೆ, 0 ಆನ್ಸರ್ ಆಗ್ತದೆ. ಆದ್ದರಿಂದ ಆಪ್ಷನ್ ಡಿ ಏನಾಗಿದೆ, ಸರಿಯಾದ ಉತ್ತರ. ಇನ್ನು 3ನೇ ಪ್ರಶ್ನೆ ನೋಡಿ. sin 2a is equal to 2 sin a ಎಂಬುದು a ನ ಯಾವ ಬೆಲೆಗೆ ಸತ್ಯವಾಗಿದೆ. ಸೊ ಪ್ರತಿಯೊಂದು ಬೆಲೆಗಳನ್ನ ತುಂಬಿ ನೋಡ್ಬೇಕಾಗ್ತದೆ ನಾವು. ಸೊ ಮೊದಲಿಗೆ ಆಪ್ಷನ್ ಏನಿದೆ, 0 ಇದೆ, 0 ತುಂಬಿ ನೋಡೋಣ. sin 2a is equal to 2 sin a ಇದೆ. sin 2a is equal to 2 sin a.
ಎ ಯಾವ ಬೆಲೆಗೆ ಇದು ಸಮವಾಗಿದೆ ಅಂತ ತೋರಿಸ್ಬೇಕಾಗಿದೆ. ನೋಡಿ ಈಗ ಸೈನ್ ಟು ಎ ನ ಬೆಲೆ 0 ತಗೊಳ್ಳೋಣ. ಮೊದಲನೇ ಆಪ್ಷನ್ 0 ಇದೆ. ಸೊ ಸೈನ್ ಇಂಟು 2 ಇಂಟು ಎ ಜಾಗದಲ್ಲಿ 0 ತುಂಬ್ರಿ. 2 ಇಂಟು ಸೈನ್ ಇಂಟು 0 ಡಿಗ್ರಿ. 2 ಇಂಟು 0 0 ಸೈನ್ 0 ಡಿಗ್ರಿ ಇಸ್ ಈಕ್ವಲ್ ಟು 2 ಇಂಟು ಸೈನ್ 0 ಡಿಗ್ರಿ ಅಂದ್ರೆ ನೋಡಿ ಸೈನ್ 0 ಏನಿದೆ 0 ಅಂದ್ರೆ ಇದು ಕೂಡ 0 ಬಂತು. ಸೈನ್ 0 ಡಿಗ್ರಿ ಎಷ್ಟಿದೆ 0 ಇಸ್ ಈಕ್ವಲ್ ಟು 0 ಅಂದರೆ ಸೈನ್ ಟು ಎ ಇಸ್ ಈಕ್ವಲ್ ಟು 2 ಸೈನ್ ಎ ಎಂಬುದು ಏನು ಯಾವ ಬೆಲೆಗೆ ಆಗ್ತದೆ ಎ ಇಸ್ ಈಕ್ವಲ್ ಟು 0 ತುಂಬಿದಾಗ ಆನ್ಸರ್ ಬರ್ತಾ ಇದೆ. ಆದ್ದರಿಂದ ಆಪ್ಷನ್ ಎ ಅನ್ನೋದು ನಿಮಗೆ ಸರಿಯಾದ ಉತ್ತರ. ಇನ್ನು ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ ನಾಲ್ಕನೇ ಉಪ ಪ್ರಶ್ನೆಯನ್ನು ನೋಡೋಣ. ಏನಿದೆ ನೋಡಿ 2 tan 30 ಡಿಗ್ರಿ 2 tan 30 ಡಿಗ್ರಿ ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ 30 ಡಿಗ್ರಿ ಅನ್ನೋದು ಪ್ರಶ್ನೆ ಇದೆ. ಆಪ್ಷನ್ ನೋಡಿ cos 60 tan 60 sin 60 sin 30 ಅಂತ ಆಪ್ಷನ್ಸ್ ಗಳಿದಾವೆ. ಹಾಗಾದ್ರೆ ನೋಡಿ ಏನ್ ಮಾಡ್ಬೇಕು ಅನ್ನೋದು 2 ಇಂಟು tan 30 ಅಂದ್ರೆ ಇಲ್ಲಿದೆ 1 ಬೈ ರೂಟ್ 3 1 ಮೈನಸ್ tan ಸ್ಕ್ವೇರ್ 30 ಅಂದ್ರೆ 1 ಮೈನಸ್ 1 ಬೈ ರೂಟ್ 3 ದ ವರ್ಗ ಅಂದ್ರೆ 3 ಬರ್ತದೆ. ಯಾಕಂದ್ರೆ ರೂಟ್ 3 ದ ವರ್ಗ 3 2 ಬೈ ರೂಟ್ 3 ಬಂತು ಡಿವೈಡ್ ಬೈ 3 ಅಂದ್ರೆ 3 ಮೈನಸ್ 1 2 ಭಾಗಿಲೆ 3. ಇದು ಮ್ಯಾಗ್ ಬರ್ಬೇಕಾದ್ರೆ ಏನಾಗ್ತದೆ 2 ಬೈ ರೂಟ್ 3 ಇಂಟು 2 ಬೈ 3 ಇದ್ದು ಮ್ಯಾಗ್ ಹೋಗ್ಬೇಕಾದ್ರೆ 3 ಬೈ 2 ಆಗ್ತದೆ. 3 ನ ಹೆಂಗ್ ಬರಿಬಹುದು ರೂಟ್ 3 ಇಂಟು ರೂಟ್ 3 ಬರಿಬಹುದಾ 1 ರೂಟ್ 3 ಹೋಗ್ತದ 2 2 ಹೋಗ್ತದ ಏನ್ ಉಳಿತದ ರೂಟ್ 3 ಉಳಿತದ. ಸೊ ರೂಟ್ 3 ಅನ್ನೋದು ಯಾವ ಆಪ್ಷನ್ ದಲ್ಲಿ ಇದೆ ನೋಡಿ. ಮೊದಲನೇ ಆಪ್ಷನ್ cos 60 ಡಿಗ್ರಿ ನೋಡಿ. ಈಗ cos ಇಲ್ಲಿದೆ 60 ಡಿಗ್ರಿ ಇಲ್ಲಿದೆ ಎಷ್ಟಿದೆ 1 ಬೈ 2 ಅಂದ್ರೆ ಮೊದಲನೇ ಆಪ್ಷನ್ ಅಲ್ಲ. tan 60 tan ಇಲ್ಲಿದೆ 60 ಇಲ್ಲಿದೆ ನೋಡಿ. tan 60 ಗೆ ರೂಟ್ 3 ಆನ್ಸರ್ ಬರ್ತಾ ಇದೆ. ಆದ್ದರಿಂದ ಏನಿದು tan 60 ಆನ್ಸರ್ ಸರಿಯಾದ ಉತ್ತರ. ಅಂದ್ರೆ ಯಾವ್ದು ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರವಾಗಿದೆ. ಅರ್ಥ ಆಯ್ತಾ? ಇದು ಎರಡನೇ ಮುಖ್ಯ ಪ್ರಶ್ನೆ. ಇನ್ನು ಮೂರನೇ ಮುಖ್ಯ ಪ್ರಶ್ನೆಯನ್ನು ನೋಡೋಣ. ಮೂರನೇ ಮುಖ್ಯ ಪ್ರಶ್ನೆ tan ಆಫ್ a ಪ್ಲಸ್ ಬಿ ಇಸ್ ಈಕ್ವಲ್ ಟು ರೂಟ್ 3 ಮತ್ತು tan ಆಫ್ a ಮೈನಸ್ ಬಿ ಇಸ್ ಈಕ್ವಲ್ ಟು 1 ಬೈ ರೂಟ್ 3 ಆದರೆ a ಮತ್ತು b ಗಳನ್ನ ಕಂಡುಹಿಡಿಯಿರಿ ಅಂತ ಅಂತಾರೆ. ಇವೆಲ್ಲ ಕಂಡೀಷನ್ ಕೊಟ್ಟಿದ್ದಾರೆ. ಕಂಡೀಷನ್ ತಲೆ ಕೆಡಿಸ್ಕೋಬೇಡ್ರಿ. ನೋಡ್ರಿ a ಮತ್ತು b ಗಳನ್ನ ಏನ್ ಮಾಡಬೇಕಾಗಿದೆ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಏನ್ ಕೊಟ್ಟಿದ್ದಾರೆ ನೋಡ್ರಿ tan ಆಫ್ a ಪ್ಲಸ್ ಬಿ ಇಸ್ ಈಕ್ವಲ್ ಟು ರೂಟ್ 3 ಅಂತ ಕೊಟ್ಟಿದ್ದಾರೆ. tan ಆಫ್ a ಪ್ಲಸ್ ಬಿ tan ಯಾವಾಗ ರೂಟ್ 3 ಬರ್ತದೆ ನೋಡಿ ಇಲ್ಲಿ tan ರೂಟ್ 3 ಬೆಲೆ ಯಾವಾಗ ಬರ್ತದ ಇಲ್ಲಿ ನೋಡಿ tan 60 ಇದ್ದಾಗ ಅಂದ್ರೆ ನಾವು ರೂಟ್ 3 ಜಾಗದಾಗ tan 60 ಅಂತ ಬರೀಬಹುದಾ. ಇಲ್ಲೆಷ್ಟಿದೆ tan ಆಫ್ a ಪ್ಲಸ್ ಬಿ ಇದೆ. tan ಆಫ್ a ಪ್ಲಸ್ ಬಿ ಇಸ್ ಈಕ್ವಲ್ ಟು tan 60. ಹಾಗಾದ್ರೆ ಎರಡು ಕಡೆ tan ಬಿಟ್ಬಿಟ್ರು ಏನಾಗ್ತದ a ಪ್ಲಸ್ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ ಅಂತ ಬಂತು. ಇದಕ್ಕೆ ಸಮೀಕರಣ 1 ಅಂತ ಇರುತ್ತೆ. ಅದೇ ರೀತಿ ಮತ್ತೊಂದು ಕೊಡಿದ್ದಾರೆ ನೋಡಿ tan a ಮೈನಸ್ ಬಿ tan ಆಫ್ a ಮೈನಸ್ ಬಿ ಈಕ್ವಲ್ ಟು 1 ಬೈ ರೂಟ್ 3 ಇದೆ. ಸೊ tan ನ ಬೆಲೆ 1 ಬೈ ರೂಟ್ 3 ಯಾವಾಗ ಬರ್ತದೆ 30 ಇದ್ದಾಗ. ಸೊ ಆದ್ದರಿಂದ tan a ಮೈನಸ್ ಬಿ ಈಕ್ವಲ್ ಟು tan 30 ಡಿಗ್ರಿ ಅಂತ ಆಯ್ತು. ಅಲ್ಲಿಗೆ tan ಕ್ಯಾನ್ಸಲ್ ಆಗಿಬಿಟ್ಟು a ಮೈನಸ್ ಬಿ ಇಸ್ ಈಕ್ವಲ್ ಟು 30 ಡಿಗ್ರಿ. ಇದು ಸಮೀಕರಣ 2 ಅಂತ ಹೇಳಿ ನಮಗೇನ್ ಬೇಕಾಗಿದೆ a ಮತ್ತು b ನ ಬೆಲೆ ಬೇಕಾಗಿದೆ. ಹಾಗಾದ್ರೆ a ಪ್ಲಸ್ ಬಿ ಇಸ್ ಈಕ್ವಲ್ ಟು 60 a ಮೈನಸ್ ಬಿ ಇಸ್ ಈಕ್ವಲ್ ಟು 30. ಸೊ ಸಮೀಕರಣ 1 ಮತ್ತು 2 ಕೂಡಿದ್ರೆ ಸಾಕು ಬಿ ಕ್ಯಾನ್ಸಲ್ ಆಗಿಬಿಡ್ತದೆ ನೋಡಿ. ಏನ್ ಮಾಡ್ಬೇಕು ಸಮೀಕರಣ 1 ಮತ್ತು 2 ಏನ್ ಮಾಡ್ಬೇಕು ಕೂಡ್ಬೇಕು. ಸಮೀಕರಣ 1 ಎಷ್ಟಿದೆ a ಪ್ಲಸ್ ಬಿ ಇಸ್ ಈಕ್ವಲ್ ಟು 60. ಸಮೀಕರಣ 2 ಎಷ್ಟಿದೆ a ಮೈನಸ್ ಬಿ ಇಸ್ ಈಕ್ವಲ್ ಟು 30. ಪ್ಲಸ್ ಬಿ ಮೈನಸ್ ಬಿ ಹೋಯ್ತು. a ಪ್ಲಸ್ ಎ ಆಯ್ತು 2a 60 ಪ್ಲಸ್ 30 90. ಎರಡನೇ ಕಡೆ ತಗೊಂಬನ್ನಿ a ಇಸ್ ಈಕ್ವಲ್ ಟು 90 ಭಾಗಿಲೆ 2 ಅಂದ್ರೆ ಎಷ್ಟಾಯ್ತಿದ್ದು 40. 2 4 8 ಅಲ್ಲ 2 5 ಆಗ್ತದೆ ಅಂದ್ರೆ ಎಷ್ಟಾಯ್ತು 45 ಡಿಗ್ರಿ. ಸೊ ಎ ನ ಬೆಲೆ ಎಷ್ಟು ಬಂತು 45 ಡಿಗ್ರಿ. ಈ ಎ ನ ಬೆಲೆ 45 ಡಿಗ್ರಿಯನ್ನ ಸಮೀಕರಣ 1 ತುಂಬಿ. ಸೊ a ಪ್ಲಸ್ ಬಿ ಇಸ್ ಈಕ್ವಲ್ ಟು 60 ಆದ್ರೆ ಸೊ ಎ ಜಾಗದ 45 ತುಂಬಿ 45 ಡಿಗ್ರಿ ಪ್ಲಸ್ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ. ಬಿ ಲೇಡಿ 40 ಈ ಕಡೆ ತಗೊಂಬನ್ನಿ. ಸೊ ಪ್ಲಸ್ 40 ಈ ಕಡೆ ಬರ್ಬೇಕಾದ್ರೆ ಮೈನಸ್ ಆಗ್ತದೆ 60 ಡಿಗ್ರಿ ಮೈನಸ್ 45 ಡಿಗ್ರಿ. ಹಾಗಾದ್ರೆ 45 50 ಅಂದ್ರೆ 15 ಡಿಗ್ರಿ. ಬಿ ನ ಬೆಲೆ ಎಷ್ಟು ಬಂತು 15 ಡಿಗ್ರಿ ಬರ್ತದೆ. ಇದು ನಾಲ್ಕನೇ ಮುಖ್ಯ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳು ಸರಿಯೇ ತಪ್ಪೇ ತಿಳಿಸಿ. ನೋಡಿ ಇಲ್ಲಿ ಸೈನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಸೈನ್ ಬಿ ಈ ಹೇಳಿಕೆ ಸರಿಯೋ ತಪ್ಪೋ ಅಂತ ನೋಡ್ಬೇಕಾಗಿದೆ. ಸೊ ಮೊದಲಿಗೆ ನೋಡಿ
ಸೈನ್ ಎ ಪ್ಲಸ್ ಬಿ ಇಕ್ವಲ್ ಟು ಸೈನ್ ಎ ಪ್ಲಸ್ ಸೈನ್ ಬಿ. ಏನ್ ಮಾಡೋಣ, ಎ 30 ಆಗಿರಲಿ, ಬಿ 60 ಆಗಿರಲಿ. ಈಗ ನೋಡಿ ವ್ಯಾಲ್ಯೂ ತುಂಬ್ರಿ ಇಲ್ಲಿ. ಸೈನ್ ಆಫ್ ಎ ಪ್ಲಸ್ ಬಿ ಅಂದ್ರೆ ಏನಾಗ್ತದೆ, ಸೈನ್ ಆಫ್ 30 ಪ್ಲಸ್ 60 ಅಂದ್ರೆ ಎಷ್ಟು ಬಂತು, ಸೈನ್ 90. ಸೈನ್ 90ರ ಬೆಲೆ ಎಷ್ಟಿದೆ ನೋಡಿ, ಸೈನ್ 90ರ ಬೆಲೆ 1 ಇದೆ. ಇದು ಎಡಭಾಗ ಆಯ್ತು. ಇನ್ನು ಬಲಭಾಗ ತಗೊಳ್ಳಿ. ಬಲಭಾಗ ಏನಿದೆ ನೋಡಿ, ಸೈನ್ ಎ ಪ್ಲಸ್ ಸೈನ್ ಬಿ. ಸೈನ್ ಎ ಎಷ್ಟಿದೆ, ಸೈನ್ 30 ಪ್ಲಸ್ ಸೈನ್ 60. ಹಾಗಾದ್ರೆ ಸೈನ್ 30 ಎಷ್ಟು ನೋಡಿ, ಸೈನ್ 30 1/2, ಸೈನ್ 60 √3/2. ಹಾಗಾದ್ರೆ ಟೋಟಲ್ ಆಗಿ 2 ಲಸ ಬಂತು, 1 ಪ್ಲಸ್ √3. ಸೈನ್ ಆಫ್ ಎ ಪ್ಲಸ್ ಬಿ 1 ಬರ್ತಾ ಇದೆ, ಸೈನ್ ಎ ಪ್ಲಸ್ ಸೈನ್ ಬಿ 1 ಪ್ಲಸ್ √3/2 ಬರ್ತಾ ಇದೆ. ಆದ್ರಿಂದ ಎಡಭಾಗ ಇದೇನಿದು ಲೆಫ್ಟ್ ಹ್ಯಾಂಡ್ ಸೈಡ್, ಎಡಭಾಗ RHS ರೈಟ್ ಹ್ಯಾಂಡ್ ಸೈಡ್. ಎಡಭಾಗ ಮತ್ತು ಬಲಭಾಗಗಳು ಸಮವಾಗಿಲ್ಲ. ಆದ್ದರಿಂದ ಈ ಹೇಳಿಕೆ ಏನು, ತಪ್ಪು. ಈ ಹೇಳಿಕೆ ತಪ್ಪು. ಇನ್ನು ಎರಡನೇದು ನೋಡಿ, ತೀಟಾ ಹೆಚ್ಚಾದಂತೆ ಸೈನ್ ತೀಟಾದ ಬೆಲೆ ಹೆಚ್ಚುತ್ತದೆ ಅಂತ ಹೇಳಿದ್ದಾರೆ. ತೀಟಾ ನೋಡ್ರಿ 0 ಇದೆ, 0ನೇ ಇದೆ. ತೀಟಾ 30 ಇದೆ, 1/2 ಆಯ್ತು, 45. ತೀಟಾ ಮಾಡಿಸ್ತಾ ಇದೆ, ಇಲ್ಲಿ ಹೆಚ್ಚಾಗ್ತಾ ಇದೆ. ಅದೇ ರೀತಿ ನಿಮಗೆ ಸೈನ್ ತೀಟಾದ ಬೆಲೆ ಕೂಡ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಏನು, ಎರಡನೇ ಏನು ಹೇಳಿಕೆ ಇದೆಯಲ್ಲ, ಈ ಹೇಳಿಕೆ ಏನಾಗಿದೆ, ಸರಿಯಾಗಿದೆ. ಯಾಕಂದ್ರೆ ಸೈನ್ ತೀಟಾ ಸೈನ್ 0 ಏನಾಗ್ತದೆ, ಸೈನ್ 0 0 ಬಂತು, ಸೈನ್ 0 0. ಅದೇ ಸೈನ್ 0 ಇಂದ ಮುಂದೆ ಹೋಗ್ತಾ ಹೋಗ್ತಾ ಸೈನ್ 90 ಎಷ್ಟು ಬಂತು ನೋಡಿ, ಸೈನ್ 90 1 ಬಂತು. ಅಂದ್ರೆ ತೀಟಾ ಹೆಚ್ಚಾದಂತೆ ಸೈನ್ ತೀಟಾದ ಬೆಲೆ ಕೂಡ ಹೆಚ್ಚುತ್ತಿದೆ. ಆದ್ದರಿಂದ ಈ ಹೇಳಿಕೆ ಸರಿಯಾಗಿದೆ. ಮೂರನೇ ಹೇಳಿಕೆ ನೋಡಿ, ತೀಟಾ ಹೆಚ್ಚಾದಂತೆ ಕಾಸ್ ತೀಟಾದ ಬೆಲೆಯು ಹೆಚ್ಚುತ್ತದೆ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಕಾಸ್ 0 ಎಷ್ಟಿದೆ, ಕಾಸ್ 0 1 ಇದೆ. ಅದೇ ಮುಂದೆ ಹೋಗ್ತಾ ಹೋಗ್ತಾ ಕಾಸ್ 90 ಏನಾಗಿದೆ ನೋಡಿ, 0 ಇದೆ. ಅಂದ್ರೆ ತೀಟಾ ಹೆಚ್ಚಾದಂತೆ ಕಾಸ್ ತೀಟಾದ ಬೆಲೆಯು ಕಡಿಮೆ ಆಗುತ್ತಿದೆ. ಆದ್ರೆ ಇಲ್ಲಿ ಹೆಚ್ಚಾಗ್ತದೆ ಅಂತ ಕೊಡಿದ್ರೆ ಹೇಳಿಕೆಯಲ್ಲಿ. ಆದ್ದರಿಂದ ಹೇಳಿಕೆ ತಪ್ಪು. ಈ ಹೇಳಿಕೆ ತಪ್ಪಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ತೀಟಾದ ಎಲ್ಲಾ ಬೆಲೆಗಳಿಗೆ ಸೈನ್ ತೀಟಾ ಈಸ್ ಈಕ್ವಲ್ ಟು ಕಾಸ್ ತೀಟಾ ಆಗಿದೆ ಅಂತ ಹೇಳಿದ್ದಾರೆ. ಇದು ಸಾಧ್ಯ ಇದೆಯಾ, ಇಲ್ಲ. ಯಾಕಂದ್ರೆ ನೋಡಿ ಇಲ್ಲಿ ಮೂರನೇ ಪ್ರಶ್ನೆ, ಸೈನ್ 30 ನೋಡಿ, ಸೈನ್ 30 ಎಷ್ಟಿದೆ, 1/2 ಬರ್ತದೆ. ಕಾಸ್ 30 ಎಷ್ಟು ಬರ್ತದೆ, ಕಾಸ್ 30 √3/2 ಇದೆ. ಆದ್ದರಿಂದ ಎರಡು ಬೇರೆ ಬೇರೆ ಬೆಲೆಗಳು, ತೀಟಾ ಸೇಮ್ ಇದೆ. ಆದ್ರೆ ಇಲ್ಲಿ ಏನ್ ಕೊಡಿದ್ರು, ಎಲ್ಲಾ ಬೆಲೆಗಳಿಗೆ ಸೈನ್ ತೀಟಾ ಕಾಸ್ ತೀಟಾ ಈಕ್ವಲ್ ಟು ಬರ್ತದ. ಸೈನ್ ತೀಟಾ ಈಸ್ ಈಕ್ವಲ್ ಟು ಕಾಸ್ ತೀಟಾ. ತೀಟಾದ ಎಲ್ಲಾ ಬೆಲೆಗಳಿಗೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಹೇಳಿಕೆ ಏನು, ನಾಲ್ಕನೇ ಹೇಳಿಕೆ ಕೂಡ ತಪ್ಪಾಗಿದೆ. ಕೊನೆ ಐದನೇ ಹೇಳಿಕೆ ನೋಡಿ, ಎ ಇಸ್ ಈಕ್ವಲ್ ಟು 0 ಡಿಗ್ರಿಗೆ ಕಾಟ್ ಎ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ. ಅಂದ್ರೆ ಅದರ ಬೆಲೆ ನಾವು ಹೇಳಕ್ ಬರುವುದಿಲ್ಲ ಅಂತ ಅರ್ಥ. ನೋಡಿ ಈಗ ಕಾಟ್ ಅಂದ್ರೆ ಎದುರು ವಿಲೋಮ, ಅದು ಟ್ಯಾನ್ ತೀಟಾದ ವಿಲೋಮ. ಟ್ಯಾನ್ 0 ಎಷ್ಟಿದೆ ನೋಡಿ, 0. ಆದ್ರೆ ಇದರ ವಿಲೋಮ ಏನು, 1/0. ನಿಮ್ಗೆ ಗೊತ್ತು, 1/0 ಅನ್ನೋದು ಯಾವತ್ತೂ ಕೂಡ ನಿಮಗೆ ಆನ್ಸರ್ ಹೇಳೋಕೆ ಬರುವುದಿಲ್ಲ. ಇನ್ಫಿನಿಟಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಏನದು, ಅನಂತ, ನಾಟ್ ಡಿಫೈನ್ಡ್, ND ಅಂತ ಇಡ್ತೀವಿ ನಾವು. ಆ ಬೆಲೆ ನಾವು ಹೇಳಲಿಕ್ಕೆ ಬರುವುದಿಲ್ಲ, ಸರಿಯಾಗಿ ವ್ಯಕ್ತಪಡಿಸಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಈ ಹೇಳಿಕೆ ಏನು, ಸರಿ. ಮೊದಲನೇ ಹೇಳಿಕೆ ತಪ್ಪು, ಎರಡನೇ ಹೇಳಿಕೆ ಸರಿ, ಮೂರನೇ ಹೇಳಿಕೆ ತಪ್ಪು, ನಾಲ್ಕನೇ ಹೇಳಿಕೆ ಕೂಡ ತಪ್ಪು, ಐದನೇ ಹೇಳಿಕೆ ಏನಿದೆ, ಸರಿಯಾಗಿದೆ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಇದು ಅಭ್ಯಾಸ 11.2ರಲ್ಲಿ ಬರ್ತಕ್ಕಂತ ಎಲ್ಲಾ ಪ್ರಶ್ನೆಗಳ ಉತ್ತರಗಳು. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾವೇನ್ ಮಾಡೋಣ, ಅಭ್ಯಾಸ 11.3ರಲ್ಲಿ ಸಂಬಂಧಪಟ್ಟಂತೆ ಪೂರಕ ಕೋನಗಳು, ತ್ರಿಕೋನಮಿತಿಯ ಪೂರಕ ಕೋನಗಳ ಬಗ್ಗೆ ಅಭ್ಯಸಿಸೋಣ. ಜೊತೆಗೆ ತ್ರಿಕೋನಮಿತಿಯ ಕೆಲವು ನಿತ್ಯ ಸಮೀಕರಣಗಳನ್ನು ಕೂಡ ಅಭ್ಯಸಿಸೋಣ. ಮುಂದಿನ ವಿಡಿಯೋದಲ್ಲಿ 11.3 ಅಭ್ಯಾಸದ ಕೆಲವು ಪ್ರಶ್ನೆಗಳನ್ನ ಬಿಡಿಸೋಣ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ವಿಡಿಯೋ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ ಪುನಃ ನೋಡಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋಗಳಿಗಾಗಿ ನಿರೀಕ್ಷೆ.